ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ಇವತ್ತು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಕ್ ಆಫ್ ಐಡೆಂಟಿಟೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಏನಂತ ಹೇಳ್ತೀವಿ ಅಂದರೆ, ಇದರಲ್ಲಿ ನಮಗೆ ಫಾರ್ಮುಲಾಸ್ನ ನಾವು ಇದರಲ್ಲಿ ಕಂಡುಹಿಡಿತಾ ಬರ್ಬೋದು ಫ್ರಮ್ ಯೂಸಿಂಗ್ ಆ್ಯನ್ ಪೈಥಾಗರಸ್ ಥಿಯರಮ್. ನಮಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳೋಣ. ABC ಅಂತ ಬರ್ಕೊತೀನಿ, ಆ್ಯಂಗಲ್ A ಅಂತ ಬರ್ಕೊತೀನಿ. ಹಾಗೆ ಈ ಆ್ಯಂಗಲ್ಗೆ ಅಪೋಸಿಟ್ ಆಗಿರೋದು ಬಂದು BC ಆಗಿರುತ್ತೆ. ಹಾಗೆ ಅಡ್ಜಸೆಂಟ್ ಆಗಿರೋದು ಬಂದು AB ಆಗಿರುತ್ತೆ. ಓಕೆ, ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC, ಆ್ಯಂಗಲ್ B ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ರೈಟ್ ಆ್ಯಂಗಲ್ಡ್ ಅಟ್ B ಅಂತ ತೊಗೊತೀನಿ. ಇದು ಬಂದು ನಮಗೆ ರೈಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ B ಬಂದು ಫ್ರಮ್ ಪೈಥಾಗರಸ್ ಥಿಯರಮ್ ಪ್ರಕಾರ ನಾವು ಏನಂತ ಹೇಳಂತ ಹೇಳ್ತೀವಿ, AC² ಇಸ್ ಈಕ್ವಲ್ ಟು AB² ಪ್ಲಸ್ BC² ಅಂತ ಬರ್ಕೊತೀನಿ. ಹಾಗೆ ಈ ಸೈಡು AC² ಇಸ್ ಈಕ್ವಲ್ ಟು AB² ಪ್ಲಸ್ BC² ಎರಡು ಸೈಡಲ್ಲೂ ನಾವು ಏನು ಬರ್ಕೊತೀನಿ ಅಂದರೆ ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ AC² ಅಂತ ತೊಗೊತೀನಿ. ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ AC² ತೊಗೊತೀನಿ. ಅವಾಗ ಏನಾಗುತ್ತೆ, AC² ಬೈ AC² ಅಂತ ಬರುತ್ತೆ. ಸೊ ಬರ್ಕೊಳ್ಳೋಣ, AC² ಬೈ AC² is equal to AB² by AC², AB² by AC² ಹಾಗೆ ಪ್ಲಸ್ BC² by AC² ಅಂತ ಬರ್ಕೊಳ್ಳೋಣ. ಇಲ್ಲಿ ಎರಡು AC² ಇರೋದ್ರಿಂದ ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬರೋದು ನಮಗೆ 1 ಅಂತ ಬರುತ್ತೆ. AB² ಪ್ಲಸ್ AC² ಅಂದರೆ ನಮಗೇನಂತ ಹೇಳಿದ್ರೆ ಆಗಲೇ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್ ಅಂತ ಇದೆ. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್ ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಕಾಸ್ ಗೊತ್ತು. ಸೊ cos² A, ಯಾಕೆಂದರೆ ಸ್ಕ್ವೇರ್ ಇರೋದ್ರಿಂದ ನಾನಿಲ್ಲಿ cos² A ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ BC² ಬೈ AC² ಅಂದರೆ ನಮಗೇನು ಬರುತ್ತೆ, ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್ ಬರುತ್ತೆ. ಸೊ ಇದು ಬಂದು ನಮಗೆ ಸೈನಲ್ಲಿರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ sin² A. ಹಾಗಾದರೆ ನಮಗೆ ಒಂದು ಫಾರ್ಮುಲಾ ಗೊತ್ತಾಯಿತು, ಏನು, cos² A ಪ್ಲಸ್ sin² A ಈಸ್ ಈಕ್ವಲ್ ಟು 1 ಅನ್ನೋದು. ಇದು ಬಂದು ನಮ್ಮ ಮೊದಲನೇ ಫಾರ್ಮುಲಾ. ಓಕೆ, cos² A ಪ್ಲಸ್ sin² A ಈಸ್ ಈಕ್ವಲ್ ಟು 1. ಇದು ಬಂದು ನಾವು ಫಸ್ಟ್ನೇ ಫಾರ್ಮುಲಾ ಅಂತ ಇದು ಮಾಡಿಕೊಂಡ್ರೆ, ನೆಕ್ಸ್ಟ್ ಅದನ್ನೇ ಪೈಥಾಗರಸ್ ಥಿಯರಮ್ನೇ ನಾನು ಈ ಸೈಡ್ ತೊಗೊಂಬರ್ತೀನಿ ನೋಡಿ. AC² ಇಸ್ ಈಕ್ವಲ್ ಟು AB² ಪ್ಲಸ್ BC² ತೊಗೊಳ್ಳೋಣ. AC² ಇಸ್ ಈಕ್ವಲ್ ಟು AB² ಪ್ಲಸ್ BC². ಇದರಲ್ಲಿ ಡಿವೈಡೆಡ್ ಬೈ ಬೋತ್ ಸೈಡ್ ಆನ್, ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು AC², ಈಗ AB² ಮಾಡ್ತಾ ಬರೋಣ. ಈಗ AB² ಎರಡು ಕಡೆಯಿಂದನೂ ಡಿವೈಡ್ ಆಗಬೇಕು ಅಂತಂದರೆ ಅವಾಗ ಏನಂತ ವ್ಯಾಲ್ಯೂ ಬರುತ್ತೆ, AC² ಬೈ ಡಿವೈಡೆಡ್ ಬೈ AB² ಹಾಗೆ ಈಸ್ ಈಕ್ವಲ್ ಟು AB² ಬೈ AB² ಪ್ಲಸ್ BC² ಬೈ AB². ಈಗ ಇಲ್ಲಿ ನೋಡ್ತಾ ಬಂದರೆ AC² ಬೈ AB² ಯಾವ ಥರ ಇದೆ ನೋಡಿ. AC² ಮೀನ್ಸ್ ಹೈಪೋಟಿನಿಯಸ್, AB² ಅಂದರೆ ನಮಗೆ ಬಂದು ಅಡ್ಜಸೆಂಟ್ ಸೈಡ್ ಬರುತ್ತೆ. ಸೊ ನೋಡಿ, ಇಲ್ಲಿ ನಾನು AC ಡಿವೈಡೆಡ್ ಬೈ AB² ಅಂತ ತೊಗೊಂಡಿದ್ದೀನಿ. AB² ಅಂತ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು BC ಬೈ AB² ಅಂತಲೂ ನಾವು ಈ ಥರನೂ ನಾವು ಮಾಡ್ಕೊಂಬರ್ಬೋದು. ಈಗ AC ಬೈ AB ಅಂದ್ರೇನು, ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್ ಸೈಡ್ ಯಾವ್ದು ಬರುತ್ತೆ, ಸೀಕೆಂಟ್, ರೈಟ್, ಸೀಕೆಂಟ್ ಬರುತ್ತೆ. ಸೊ ಸೀಕೆಂಟ್ ಅಂತ ಬರ್ಕೊಳ್ಳೋಣ. ಇದು ಹೈಪೋಟಿನಿಯಸ್ಸು, ಇದು ಆಪೋಸಿಟ್ಟು, ಇದು ಅಡ್ಜಸೆಂಟ್. ಇದೊಂದು ರೌಂಡ್ ಬರ್ಕೊತೀನಿ ಈ ಥರ. ಈಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, AC ಅಂದರೆ ನಮ್ಗೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್ ಅಂದರೆ ನಮಗೇನು ಬರುತ್ತೆ, ಸೀಕೆಂಟ್ ಬರುತ್ತೆ. ಸೀಕೆಂಟ್² A ಈಸ್ ಈಕ್ವಲ್ ಟು 1 ಹಾಗೆ ಬರ್ಕೊತೀನಿ. ಪ್ಲಸ್ BC² ನೋಡಿ, ಇಲ್ಲಿ BC² ಬೈ AB² ಅಂದರೆ ನಮಗೇನು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ನಮಗೇನು ಬರುತ್ತೆ, ಟ್ಯಾನ್ ಬರುತ್ತೆ. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ನಮಗೆ ಬರೋದು ಟ್ಯಾನ್ ಬರುತ್ತೆ. ಸೊ ನಾವೇನಂತ ಬರ್ಕೊಳ್ಳೋಣ, tan² A ಅಂತ ಬರ್ಕೊತೀನಿ. tan² A ಅಂತ ಬರ್ಕೊಳ್ಳೋಣ.
ಹಾಗಾದರೆ ನಿಮ್ಗೆ ಅರ್ಥ ಆಗಿರಬೇಕು 1 + tan ಸ್ಕ್ವೇರ್ ಎ ಅಂದರೆ = sec² ಎ. ಇದು ಬಂದು ಇನ್ನೊಂದು ಫಾರ್ಮುಲಾ. ನೆಕ್ಸ್ಟ್ ನಾನು ಮತ್ತೆ ಸೇಮ್ ಅದೇ ಈಕ್ವೇಷನ್ನೇ ನಾನು ತೊಗೊಂಬರ್ತೀನಿ. ಏನು AC² = AB² + BC². ಈಗ ನಾನು AC² ತೊಗೊಂಡಾಯ್ತು. ಈಗ AB² ತೊಗೊಂಡಾಯ್ತು. ಈಗ ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ BC² ತೊಗೊತೀನಿ. ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ BC². ಈ BC² ತೊಗೊಂಬಂದರೆ ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ ನೋಡ್ತಾ ಬನ್ನಿ. ಇಲ್ಲಿ AC² ಡಿವೈಡೆಡ್ ಬೈ BC² ಬರ್ಕೊಳ್ಳೋಣ. AC² ಡಿವೈಡೆಡ್ ಬೈ BC² ಹಾಗೆ = AB² ಡಿವೈಡೆಡ್ ಬೈ BC² ಹಾಗೆ ಪ್ಲಸ್ BC² ಡಿವೈಡೆಡ್ ಬೈ BC² ಅಂತ ತಂದು ಈ BC² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡ್ತಾ ಬಂದರೆ ನಮಗೆ AC ಡಿವೈಡೆಡ್ ಬೈ BC ಅಂತ ಇದ್ದಾಗ ಹೈಪೋಟಿನಿಯಸ್ ಬೈ ಅಪೋಸಿಟ್ ಇದ್ದರೆ ನಮಗೇನು ಬರುತ್ತೆ? ನಮಗೆ ಕೊಸಿಕೆಂಟ್ ಬರುತ್ತೆ. ಏನು ಬರುತ್ತೆ? ನಮಗೆ ಕೊಸೆಕ್ ಬರುತ್ತೆ. ಸೊ ಕೊಸೆಕ್² ಅಂತ ತೊಗೊತೀನಿ. ಕೊಸೆಕ್² ಎ = AB² ಡಿವೈಡೆಡ್ ಬೈ BC² ಅಂದರೆ AB² ಡಿವೈಡೆಡ್ ಬೈ BC² ಅಂದರೆ ನಮ್ಗೆ ಏನಂತ ಬರುತ್ತೆ? AB² ಡಿವೈಡೆಡ್ ಬೈ BC² ಅಂದರೆ ನಮಗೆ ಕಾಟ್ ಬರುತ್ತೆ. ಸೊ cot² ಎ + 1. ಹಂಗಾರೆ ನಮ್ಗೆ ಗೊತ್ತಾಯ್ತಾ ಫಸ್ಟ್ ಇಕ್ವೇಷನ್. ನೆಕ್ಸ್ಟ್ ಇಕ್ವೇಷನ್ ಏನು? 1 + cot² ಎ = cosec² ಎ. ಇದು ಬಂದು ಇನ್ನೊಂದು ಫಾರ್ಮುಲಾ ಆಗಿರುತ್ತೆ. ಈಗ 1 2 3 ಫಾರ್ಮುಲಾ ನಾವು ಕಲ್ತಂಗೆ ಆಯಿತು. ನೆಕ್ಸ್ಟ್ ಈಗ ಎಕ್ಸ್ಪ್ರೆಸ್ ದ ರೇಷಿಯೋಸ್ ಆಫ್ ಎ ಕಾಸ್ ಎ ಟ್ಯಾನ್ ಎ ಸೆಕೆಂಡ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ ಅಂತ ಇದೆ. ಇದನ್ನು ನಾವು ಮಾಡ್ತಾ ಬರೋಣ. ಕಾಸ್ ಎ ಟ್ಯಾನ್ ಎ ಸೆಕೆಂಡ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ ಅಂತ ಇದೆ. ಇದರಲ್ಲಿ ನಾವು ಫಸ್ಟು ನಾವು ಕಾಸ್ ಎ ರೇಷಿಯೋ ಮಾಡ್ತಾ ಬರಬೇಕು ಮತ್ತು ಟ್ಯಾನ್ ಎ ಸೆಕೆಂಡ್ ಎ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ಸೈನ್ ಎ ಫಾರ್ಮಲ್ಲೇ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾವೇನಂತ ತೊಗೊಳೋಣ? ನಮ್ಗೆ ಗೊತ್ತಿರೋ ಪ್ರಕಾರ ಫಾರ್ಮುಲಾ ಪ್ರಕಾರ cos² ಎ + sin² ಎ = 1. ನಮ್ಗೆ ಇನ್ ಟರ್ಮ್ಸ್ ಆಫ್ ಸೈನ್ ಅಂದರೆ ಸೈನಲ್ಲೇ ಬರಬೇಕು ಅಂತ ಹೇಳಿರೋದ್ರಿಂದ ಸೊ cos² ಎ = 1 - sin² ಎ ಅಂತ ಬರ್ಕೊತೀನಿ. ಏನು cos² ಎ 1 = 1 - sin² ಎ. ನಂಗೆ ಇನ್ ಟರ್ಮ್ಸ್ ಆಫ್ ಸೈನ್ ಅಂತ ಹೇಳಿರೋದ್ರಿಂದ ನಂಗೆ ಬರೀ ಕಾಸ್ ಎ ತೊಗೊಂಡ್ರೆ ಕಾಸ್ ಎ = 1 - sin ಎ ಅಂತ ತೊಗೊತೀನಿ. ಕಾಸ್ ಎ = 1√1 - sin² ಎ. ಹಾಗಾದರೆ ನನಗೆ ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ? ಟ್ಯಾನ್ ಎ ಕೇಳಿದ್ದಾರೆ. ಸೊ ಟ್ಯಾನ್ ಎ ನಮ್ಗೆ ಟ್ಯಾನ್ ಎ ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಏನು? ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇಲ್ಲಿ ಟ್ಯಾನ್ ಎ ಸೈನ್ ಎ ಅಂತಂದರೆ ಏನಂತ ಬರುತ್ತೆ? ಸೈನ್ ಎ ಅಂತ ಇದ್ದರೆ ಹಾಗೆ ಬರ್ಕೊತೀನಿ. ಕಾಸ್ ಎ ಅಂದರೆ ನಮ್ಗೆ ಏನಂತ ಬಂದಿದೆ? ಈಗೇನು ಮಾಡಿದ್ವಲ್ಲ, ಕಾಸ್ ಎ ಇರೋ ಜಾಗಕ್ಕೆ 1√1 - sin² ಎ ಬರ್ಕೊಳ್ಳೋಣ. ಓಕೆ, ಇದೆರಡು ನಮ್ಗೆ ಆಯಿತು. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಅಂತದೆ. ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಅಂತ ಇರೋದ್ರಿಂದ ಸೀಕೆಂಟ್ ಎ ತೊಗೊಳೋಣ. ಕಾಸ್ ಎ = 1 ಡಿವೈಡೆಡ್ ಬೈ ಸೀಕೆಂಟ್ ಎನ ಅಂದರೆ ಕಾಸ್ ಎಗೆ ರೆಸಿಪ್ರೋಕಲ್ ಏನು ಬರುತ್ತೆ? ಸೀಕೆಂಟ್ ಬರುತ್ತಾ? ಸೊ ನಾವಿಲ್ಲಿ ಬರ್ಕೊಂಡು ಹೋಗ್ಬೋದು. ಕಾಸ್ ಎ = 1 ಡಿವೈಡೆಡ್ ಬೈ ಸೀಕೆಂಟ್ ಎ, ಇಲ್ಲ ಸೀಕೆಂಟ್ ಎ = 1 ಡಿವೈಡೆಡ್ ಬೈ ಕಾಸ್ ಎ, ಹಾಗೆ 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಏನಿದೆ? ಈ 1√1 - sin² ಎ ಇದೆ. ಅದನ್ನೇ ನಾನು ಬರಿತೀನಿ, √1 - sin² ಎ. ಹಾಗಾದರೆ ನಮ್ಗೆ ಬೇಕಾಗಿರೋದು ಸೀಕೆಂಟ್ ಎ = 1 ಡಿವೈಡೆಡ್ ಬೈ √1 - sin² ಎ. ಇದೇ ಬಂದು ನಮ್ಗೆ ಸೆಕೆಂಡ್ ನೋಡ್ತಾ ಬರೋಣ. ಏನಂತ ಇದೆ? ಎಕ್ಸ್ಪ್ರೂವ್ ದಟ್ ದ ಸೀಕೆಂಟ್ ಎ × 1 - sin ಎ ಹಾಗೆ ಸೀಕೆಂಟ್ ಎ + ಟ್ಯಾನ್ ಎ = 1 ಅಂತ ಇದೆ. RHS ಬಂದು 1 ಅಂತ ಇದೆ. ನಮಗೆ LHS ಮಾಡ್ತಾ ಬಂದರೆ RHS ಬರ್ತಾ ಇರಬೇಕು. ಓಕೆ, LHS = ಸೀಕೆಂಟ್ ಎ × 1 - sin ಎ ಹಾಗೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ನೋಡಿ, ಸೀಕೆಂಟ್ ಇದೆ, ಇದರಲ್ಲಿ ಟ್ಯಾನ್ ಇದೆ. ಇನ್ ಟರ್ಮ್ಸ್ ಆಫ್ ನಾವು ತೊಗೊಳೋಣ. ಸೀಕೆಂಟ್ ಎ ಅಂದರೆ ನಮ್ಗೆ ಏನು ಬರುತ್ತೆ ಅಂತ ತೊಗೊತೀನಿ. 1 ಡಿವೈಡ್ ರೆಸಿಪ್ರೋಕಲ್ ತೊಗೊಂಬರ್ತೀನಿ. 1 ಡಿವೈಡೆಡ್ ಬೈ ಕಾಸ್ ಎ ಹಾಗೆ 1 - sin ಎ ಹಾಗೆ ಸೀಕೆಂಟ್ ಎನ ನಾನು ಹೇಳಿದ್ದೀನಿ ಆಗಲೇ 1 - ಕಾಸ್ ಎ
ಟ್ಯಾನ್ ಎಗೆ ನಾನು ಏನಂತ ತೊಗೊತೀನಿ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ತೊಗೊತೀನಿ. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊತೀನಿ. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೆಕ್ಸ್ಟು 1 ಮೈನಸ್ ಸೈನ್ ಎ 1 ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಮೈನಸ್ ಸೈನ್ ಎ. ಹಾಗೆ ಇಲ್ಲಿ ನಾವು ಇದು ನೋಡ್ತಾ ಬಂದರೆ ಏನು ಕಾಸ್ ಎನ ಬಂದು ಎಲ್ ಸಿ ಎಮ್ ತೊಗೊಳೋಣ. ಕಾಸ್ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ, ಕಾಸ್ ಎ ಅಂದರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೋಬೋದಾ? ಎಸ್ ಬರ್ಕೋಬೋದು. ಇಲ್ಲಿ ನೋಡಿ, ಇಲ್ಲೂ ಕಾಸ್ ಎ ಇದೆ, ಇಲ್ಲೂ ಕಾಸ್ ಎ ಇದೆ. ಎರಡು ಮಲ್ಟಿಪ್ಲಿಕೇಷನಲ್ಲಿ ಇರೋದ್ರಿಂದ, ಮಲ್ಟಿಪ್ಲೈ ಇರೋದ್ರಿಂದ ಬರ್ಕೋಬೋದಾ? ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಸೊ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ನಮ್ಗೆ ಯಾವ ಫಾರ್ಮ್ ಬಂದಂಗೆ ಬರುತ್ತೆ ನೋಡಿ. 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ಇದು ಬಂದು ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಬರೋದಂಗೆ ಬರುತ್ತೆ. ಸೊ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಂಡಂಗೆ ಆಗುತ್ತೆ. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊತೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ನಮಗೆ ಗೊತ್ತಿರೋ ಪ್ರಕಾರ. 1 ಸ್ಕ್ವೇರ್ ಅಂತ ಬರ್ಕೊಂಡ್ರೆ ನಮಗೇನು 1 ಅಂತಲೇ ಅರ್ಥ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ನಮ್ಗೆ ಬೇಕಾಗಿರೋದು ಬರೀ ಕಾಸ್ ಸ್ಕ್ವೇರ್ ಎ ಅಂತ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ತೊಗೊತೀನಿ. ನೋಡಿ ಅದೇ ಥರ ಫಾರ್ಮ್ ಇದೆಯಾ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದೆಯಾ. ಹಾಗಾಗಿ ಅದೇ ಜಾಗಕ್ಕೆ ನಾನು ಕಾಸ್ ಸ್ಕ್ವೇರ್ ಎ ಅಂತ ತೊಗೊತೀನಿ. ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಎರಡು ನಮಗೆ ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಆನ್ಸರ್ ಬಂದು 1 ಅಂತ ಬರುತ್ತೆ. ಆರ್ ಎಚ್ ಎಸ್ ಬಂದು ನಮಗೆ 1 ಅಂತ ಬಂತು. ನೆಕ್ಸ್ಟ್ ಪ್ರೂವ್ ದಟ್ ಕಾಟ್ ಎ minus cos a divided by cot a plus cos a cosecant a minus 1 divided by cosecant a plus 1. ಇದನ್ನು ನಾವು ಪ್ರೂವ್ ಮಾಡಬೇಕಾಗತ್ತೆ. ಕೊಸಿಕೆಂಟ್ ಅಂತ ಬಂದಿರೋದ್ರಿಂದ ನಾವು ಏನು ಮಾಡ್ಕೊಳ್ಳೋಣ, ಇದನ್ನು ರೆಸಿಪ್ರೋಕಲ್ನ ನಾವು ತೊಗೊಂಬರೋಣ. ಏನು ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ ಅಂತ ಬರ್ಕೊತೀನಿ. ಓಕೆ, ಈಗ ನಮಗೆ ಗೊತ್ತಿರೋ ಪ್ರಕಾರ ಏನು ಕಾಟ್ ಎ ಅಂದರೆ ನಮಗೇನು ಗೊತ್ತು, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಗೊತ್ತು. ಸೊ ಅದನ್ನು ಬರ್ಕೊತಿದ್ದೀನಿ. ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂತ ಹಾಗೆ ಬರ್ಕೊಳ್ಳೋಣ. ಮೈನಸ್ ಕಾಸ್ ಎ ನೆಕ್ಸ್ಟ್ ಡಿವೈಡೆಡ್ ಬೈ ಕಾಟ್ ಎ ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಇದೆ. ಸೊ ಪ್ಲಸ್ ಕಾಸ್ ಎ ಅಂತ ಬರ್ಕೊಳ್ಳೋಣ. ಇಲ್ಲಿ ನಾವು ಇದು ನೋಡ್ತಾ ಬಂದರೆ ನಮಗೇನಂತ ಬರುತ್ತೆ, ಎಲ್ ಸಿ ಎಮ್ ತೊಗೊಳ್ಳೋಣ. ಕಾಸ್ ಎ ಮೈನಸ್ ಕಾಸ್ ಎನೇನು ಇಲ್ಲಾಂದರೆ ಕಾಸ್ ಎನೇ ಕಾಮನ್ ತೊಗೊಂಬರ್ಬೋದಾ? ಎಸ್ ಕಾಸ್ ಎನೂ ಕಾಮನ್ ತೊಗೋಬೋದು. ಕಾಸ್ ಎನ ಕಾಮನ್ ತೊಗೊಂಡ್ರೆ 1 ಡಿವೈಡೆಡ್ ಬೈ ಸೈನ್ ಎ ಮೈನಸ್ 1. ಹಾಗೆ ಈ ಸೈಡೂ ಸಹ ಕಾಸ್ ಎನೇ ಕಾಮನ್ ತೊಗೊಂಬಂದರೆ ಕಾಸ್ ಎ ಅಂತ ತೊಗೊಂಡ್ರೆ ಇಲ್ಲಿ 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ 1 ಅಂತ ತೊಗೊತೀವಿ. 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ 1. ಹಾಗೆ ಇದು ನೋಡ್ತಾ ಬರೋ ಕಾಸ್ ಎ ಎರಡು ಕ್ಯಾನ್ಸಲ್ ಆಗುತ್ತಾ, ಎರಡನ್ನೂ ನಾವು ಕ್ಯಾನ್ಸಲ್ ಮಾಡ್ಬೋದು. 1 ಡಿವೈಡೆಡ್ ಬೈ ಸೈನ್ ಎ ಅಂದರೆ ನಮಗೇನು ಬರುತ್ತೆ, ಕೊಸೆಕೆಂಟ್ ಎ. 1 ಡಿವೈಡೆಡ್ ಬೈ ಸೈನ್ ಎ ಅಂದರೆ ಕೊಸೆಕ್ ಎ ಮೈನಸ್ 1. ಹಾಗೆ ಇದು ಸಹ ಕೊಸೆಕ್ ಎ ಪ್ಲಸ್ 1 ಅಂತ ಬರುತ್ತೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ನ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.